नारायणी नमोस्तुते। गुरुब्रह्मा गुरुर्विष्णु गुरुर्देवो महेश्वर गुरु साक्षात् परब्रह्म तस्मै ಶ್ರೀ ಗುರವೇ ನಮಃ। ಇವತ್ತು ನಮ್ಮ BGSB ಸ್ಕೂಲ್ ಗ್ರ್ಯಾಜುಯೇಷನ್ ಸೆರೆಮನಿ ಏನು ಮಾಡ್ತಾ ಇದ್ದಾರೆ, ಇದು ಇವತ್ತು ನಮ್ಮ ಪ್ರೀತಿಗೆ ಪಾತ್ರರಾದವರು ನಮ್ಮ ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರು ಇವತ್ತು ಈ ಸಮಾರಂಭಕ್ಕೆ ಬಂದಿದ್ದಾರೆ. ಡಾಕ್ಟರ್ ಯೋಗಣ್ಣವರು ಇವತ್ತು ಮೈಸೂರಲ್ಲಿ ಒಳ್ಳೆಯ ಬರಹಗಾರರಾಗಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅವ್ರದ್ದೇ ಆದ ಒಂದು ಸಾಧನೆ ಮಾಡ್ತಾ ಇದ್ದಾರೆ. ಇನ್ನು ಪ್ಲೇಸ್ಮೆಂಟ್ ರಿಕ್ರೂಟ್ಮೆಂಟ್ HR ತುಂಬ ಒಳ್ಳೆಯ ಸ್ಪೀಚ್ ಮಾಡಿದ್ದಾರೆ. ಇವತ್ತು ಅಗ್ರಿಕಲ್ಚರ್ ಬಗ್ಗೆ ನಮ್ಮ ಮೇಡಮ್ ಬಂದಿದ್ದಾರೆ. ಅವ್ರಿಗೂ ಸಹ ಮಾಂಗೋಲಿಯವರು, ಅವ್ರಿಗೂ ಸಹ ನಾನು ನಮ್ಮ ಸಂಸ್ಥೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಇವತ್ತು ಈ ಸ್ಟೇಜ್ ಮೇಲೆ ಕುಳಿತಿರೋರನ್ನೆಲ್ಲ ನೋಡಿದಾಗ ಒಂದು ಕಾಲದಲ್ಲಿ ಇವರು ನಿಮ್ಮ ಹಾಗೆ ಕುಳಿತಿರ್ತಾರೆ. ಇವತ್ತು ಫಸ್ಟು ನಾವು ಗ್ರ್ಯಾಜುಯೇಷನ್ ಡೇ ಅಂದಾಗ ಸಂತೋಷ ಪಡುವಂಥ ದಿನ. ಇವತ್ತು ಫಸ್ಟು ನಾನು ಸ್ಟೇಜ್ ಮೇಲೆ ಬಂದು ಕುತ್ಕೊಂಡಾಗ ನಮ್ಮ ಹುಡುಗರು ಯಾವ ಥರ ಗ್ರ್ಯಾಜುಯೇಷನ್ ತಗೊಳ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಆದರೆ ಎರಡು ಕೈನೂ ಕಟ್ಕೊಂಡು ಕೂಳ್ತಿದ್ದಾರಾ ಬಿಟ್ಕೊಂಡು ಕೂಳ್ತಿದ್ದಾರಾ ಅಂತೂ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ಒಂದು ಸಮಾರಂಭ ಅಂದಾಗ 10 ಕ್ಲ್ಯಾಪ್ಸ್ ಬರ್ತದೆ. ಆ ಕ್ಲ್ಯಾಪ್ಸ್ ಬಂದಾಗಲೇ ಮೋಟಿವೇಶನ್ ಸ್ಪೀಕರ್ಗೆ ಮೋಟಿವೇಶನ್ ಆಗೋದು. ಇವತ್ತು ಈ ಸಂಸ್ಥೆಯಲ್ಲಿ ನೀವೆಲ್ಲ ಓದ್ತಾ ಇದ್ದೀರಾ. ನಮ್ಮ HR ಕನ್ಸಲ್ಟರ್ ಹೇಳಿದ್ರು, ನಿಮ್ಮ ಸರ್ಟಿಫಿಕೇಟ್ ಯಾವುದು ವ್ಯಾಲ್ಯೂ ಬರೋದಿಲ್ಲ ಅಂತ. ನಿಮ್ಮ ಆಟಿಟ್ಯೂಡ್, ನಿಮ್ಮ ಬಿಹೇವಿಯರ್, ಇದು ಫಸ್ಟು ಯಾರೇ ಹೋಗಲಿ ನೋಡೋದೇ ಅದನ್ನು. ಇವತ್ತು ನಾನು ಪುಟ್ಟರಾಜು ರಮ್ಯರಿಗೆ ನೋಡಿದೆ. ಇವತ್ತು ನಮ್ಮ BGS ಏನೋ ಒಂದು ಸ್ಟ್ಯಾಂಡರ್ಡ್ ಗ್ರ್ಯಾಜುಯೇಷನ್ ಡೇ ಮಾಡಬೇಕಾಗಿತ್ತು, ಅದು ನನ್ನ ಕಣ್ಣಿಗೆ ಬಿದ್ದಿಲ್ಲ. 50% ಮಾರ್ಕ್ಸ್ ಬಿಕಾಸ್ ಆಫ್ ನಿಮ್ಮ ಆಟಿಟ್ಯೂಡ್ ಇನ್ನೂ ಚೆನ್ನಾಗಿರಬೇಕಾಗಿತ್ತು. ಗ್ರ್ಯಾಜುಯೇಷನ್ ಡೇ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಗ್ರ್ಯಾಜುಯೇಷನ್ ಡೇ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ದಂಗೆ ಆಗಿದೆ. ಇವತ್ತು ಅದೇ ವಿದೇಶದಲ್ಲಿ ಒಂದು ಗ್ರ್ಯಾಜುಯೇಷನ್ ಡೇ ಆದರೆ ನಮ್ಮ ದೇಶದ ಮಕ್ಕಳು ಹೊರಗಡೆ ಓದ್ತಾ ಇದ್ದರೆ ತಂದೆ ತಾಯಿಗಳು ಕಷ್ಟಪಟ್ಟು ಫ್ಲೈಟ್ ಟಿಕೆಟ್ ತಗೊಂಡು ಹೋಗಿ ಗ್ರ್ಯಾಜುಯೇಷನ್ ಡೇಗೆ ನೋಡ್ಕೊಂಡು ಬರ್ತಾರೆ. ಇವತ್ತು ಇಷ್ಟು ದೊಡ್ಡ ವ್ಯಕ್ತಿಗಳು ಬಂದು ಕುಳಿತಿದ್ದಾರೆ. ಸ್ವಲ್ಪ ಇನ್ನೂ ನಾವು ಚೆನ್ನಾಗಿ ಆಟಿಟ್ಯೂಡ್ ಮಾಡ್ಬೋದಾಗಿತ್ತು ಫಂಕ್ಷನಲ್ಲಿ. ಎನಿವೆ, ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಷ್ಟೇ. ಯಾವತ್ತು ನಾವು ರೆಸ್ಪೆಕ್ಟಿವ್ ಆಗಿ ನಡ್ಕೊಳ್ತೀವೋ, ಒಂದು ಇಂಟ್ರ್ಯೂಗೆ ಹೋಗಲಿ, ಒಂದು ಕಂಪ್ನಿಗೆ ಹೋಗಿ, ನೀವು ಯಾವುದಕ್ಕೆ ಹೋಗಿ, ಅದು ನಿಮಗೆ ಬಿಟ್ಟಿದ್ದು. ಗ್ರ್ಯಾಜುಯೇಟ್ ಮಾಡಬೇಕಂಥದ್ದು ನಿಮ್ಮ ತಂದೆ ತಾಯಿಗೆ ಬಿಟ್ಟಿದ್ದು. ಅದರಿಂದ ಇವತ್ತು ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವೆಲ್ಲರೂ ಒಂದು ನಿಮಿಷ ಎದ್ದು ನಿಂತ್ಕೊಂಡು ನಿಮ್ಮ ಪೇರೆಂಟ್ಸ್ ಕಡೆಗೆ ತಿಳ್ಕೊಂಡು ಎದ್ದು ನಿಂತ್ಕೊಳ್ಳಿ. ಎಲ್ಲ ಗ್ರ್ಯಾಜುಯೇಟ್ ಟರ್ನ್ ದ ಅಬೌಟ್ ಯುವರ್ ಪೇರೆಂಟ್ಸ್. ಬಿಗ್ ಕ್ಲಾಪ್ಸ್ ಮಾಡಿ, ಬಿಗ್ ಕ್ಲಾಪ್ಸ್. ಅವರು ಓದಿಸಿರೋದು ನಿಮಗೆ, ಅವರು ನಿಮಗೆ ಓದಿಸಿರೋದು ವಿದ್ಯಾ ಅವ್ರು ಕೊಟ್ಟಿರೋದು ನಿಮಗೆ. ಇವತ್ತು ಅವರಿಂದ ನೀವು ವಿದ್ಯಾದಾನಂ ಪರಂಧಾನಂ ಅನ್ನದಾನಂ ಅತಃಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ನಮ್ಮ ವೈಸ್ ಚಾನ್ಸಲರ್ಗೆ ಎಷ್ಟು ಕೆಲಸ ಇತ್ತು ಇವತ್ತು. ಯಾಕೆ ಇಷ್ಟೊತ್ತು ಕುಳಿತಿದ್ದಾರೆ ಇಲ್ಲಿ? ಅದು ನನ್ನ ಸಂಸ್ಥೆ, ನಮ್ಮ ಸ್ಟೂಡೆಂಟ್ಸ್. ಆ ಪ್ರೀತಿ ಇಟ್ಕೊಂಡು ಒಬ್ಬ ವೈಸ್ ಚಾನ್ಸಲರ್ ಬಂದು ನಿಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡದು ನನ್ನ ದೃಷ್ಟಿಯಲ್ಲಿ ಯಾವುದೂ ಇಲ್ಲ. ಅವ್ರಿಗೆ ನೀವು ಬಿಗ್ ಕ್ಲಾಪ್ಸ್ ಮಾಡಿ. ಯಾಕೆಂದರೆ ಕ್ಲಾಪ್ಸ್ ಅನ್ನೋದು ಒಂದು ಸಂತೋಷಕ್ಕೆ ಮಾಡ್ತೀವಿ. ಒಂದು ಫೇಸಲ್ಲಿ ಒಂದು ನಗುಮುಖ ಬರುತ್ತೆ ಅಂದರೆ ಒಂದು ಸಂತೋಷಕ್ಕೆ ನಗುಮುಖ ಬರುತ್ತೆ. ಇವತ್ತು ಈ ಪೇರೆಂಟ್ಸ್ ಏನು ನಮ್ಮ ಈ ಸಂಸ್ಥೆಗೆ ನಿಮ್ಮನ್ನೆಲ್ಲ ಸೇರಿಸಿದ್ದಾರೆ, ಅವರು ಋಣ ಮುಗೀತು. ತಂದೆ ಋಣ ಮುಗೀತು, ತಾಯಿ ಋಣ ಮುಗೀತು, ಪಿತೃ ಋಣ ಮುಗೀತು. ಇನ್ನೇನಿದ್ರು ದೇಶ ಋಣ. ನಾನು ಇನ್ನೇನು ಮಾಡಬೇಕು ದೇಶಕ್ಕೆ? ನನ್ನ ತಂದೆ ತಾಯಿಗಳು ನನ್ನ ಓದಿಸಿದ್ದಾರೆ, ಅವ್ರ ಕರ್ತವ್ಯ ಮುಗೀತು. ಅವರು ಸೈನಿಕರ ಥರ ದುಡ್ದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಫೀಸ್ ಕಟ್ಟೋಕ್ಕೆ ನಿಮಗೆ ಗೊತ್ತಿಲ್ಲ. ನನಗೆ ಗೊತ್ತಿದೆ. ಒಬ್ಬೊಬ್ಬ ಪೇರೆಂಟ್ಸ್ ಬಂದು ನನ್ನನ್ನು ಯಾವ ರೀತಿ ಕೇಳ್ಕೊಂಡಿದ್ದಾರೆ ಅಂತ. ನಾನು ಎಲ್ಲರನ್ನೂ ಕಾಮನ್ ಆಗಿ ನೋಡೋಕ್ಕಾಗೋದಿಲ್ಲ. ಆದರೆ ಒಬ್ಬ
ಇವತ್ತು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಿನ್ನೆ ಒಬ್ಬ ಫಿಲಮ್ ಸ್ಟಾರ್ ಚೀಫ್ ಮಿನಿಸ್ಟರ್ ಆದರು ತಮಿಳ್ನಾಡಿನಲ್ಲಿ. ಯಾಕೆ? ಅವನು ಕಷ್ಟಪಟ್ಟಿದ್ದಾನೆ. ಒಬ್ಬನ್ನೇ ಒಂದೇ ದಿವಸ ಚೀಫ್ ಮಿನಿಸ್ಟರ್ ಆಗೋಕ್ಕಾಗಲ್ಲ. ಒಬ್ರು ಇವತ್ತು ವೈಸ್ ಚಾನ್ಸಲರ್ ಇಲ್ಲಿ ಬಂದು ಕುಂತಿದ್ದಾರೆ ಅಂದರೆ ಅವ್ರು ಹಿಂದೆ ಎಷ್ಟು ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೆ ಅವ್ರಿಗೆ ಗೊತ್ತು, ನಾನು ಎದ್ದೋದ್ರೆ ಸ್ಟೇಜ್ದು ಅಭಾಸ ಆಗುತ್ತೆ. ಒಬ್ಬ ವಿದ್ಯಾರ್ಥಿ ಒಂದು ಸ್ಟೇಜ್ ಕುರ್ಚಿ ಅವರು ಓಟ್ ಟೇಕಿಂಗ್ ಮಾಡಿದ್ರು, ಅವ್ರು ಇನ್ನೂ ಸ್ಪೀಚೇ ಮಾಡಿಲ್ಲ, ನೀವು ಅಲ್ಲೇ ಕುಳಿತುಕೊಂಡ್ಬಿಟ್ರಿ. ದಟ್ ಈಸ್ ನಾಟ್ ಎ ಬಿಹೇವಿಯರ್. ಒಬ್ಬ ವೈಸ್ ಚಾನ್ಸಲರ್ ಬಂದಾಗ ನೀವಿನ್ನೂ ರೆಸ್ಪೆಕ್ಟಿವ್ ಆಗಿ ಇನ್ನೂ ಚೆನ್ನಾಗಿ ನೀವು ಕುತ್ಕೊಳ್ಳೋದಕ್ಕೆ ಬಂದಿದ್ದೀರಾ, ಕುಳಿತುಕೊಳ್ಳಿ, ಅದು ರೆಸ್ಪೆಕ್ಟ್. ಅವ್ರು ಕುಳಿತುಕೊಳ್ಳಿ ಅಂತ ಹೇಳಲೇ ಇಲ್ಲ ನಿಮ್ಗೆ, ಅವರು ನೀವು ಕುಳಿತುಕೊಂಡ್ರಿ. ಇದನ್ನೇ ನೋಡೋದು ಎಲ್ಲ ಜನ ಇವತ್ತು. ಒಬ್ಬ ವಿದ್ಯಾರ್ಥಿ ಆಗಲಿ, ಒಬ್ಬ VIP ಆಗಲಿ, ಇವತ್ತು ನಮ್ಮ ಮೋದಿಯವರು ಯಾಕೆ ಅವ್ರನ್ನ ಲೈಕ್ ಮಾಡ್ತಾ ಇದ್ದಾರೆ? ಅವ್ರ ಬಿಹೇವಿಯರ್. ಇವತ್ತು ನಮ್ಮ ಬಿಹೇವಿಯರ್ ಮುಂದೆ ಯಾವುದು ಸರ್ಟಿಫಿಕೇಟ್ ಬರೋದಿಲ್ಲ ನಮಗೆ. ಇವತ್ತು ಈ ಸಂಸ್ಥೆಯಲ್ಲಿ 20,000 ಜನ ಓದ್ತಾ ಇದ್ದಾರೆ, ಅವರೆಲ್ಲ ಬಿಹೇವಿಯರಿಂದ ಮುಂದೆ ಬಂದಿದ್ದಾರೆ. ಒಂದು ಜಾಬ್ ಆಪರ್ಚುನಿಟಿ ಸಿಗಬೇಕು ಅಂದರೆ ತುಂಬ ಕಷ್ಟ ಇದೆ. ನೀವು ಏರ್ ಸ್ಟೈಲ್ ಏನಾರ ಮಾಡ್ಕೊಳ್ಳಿ, ಡ್ರೆಸ್ ಸ್ಟೈಲ್ ಏನಾರ ಮಾಡ್ಕೊಳ್ಳಿ, ಅದರ ಬಿಹೇವಿಯರ್ ಸೇಮ್ ಇರಬೇಕು. ತಂದೆ ತಾಯಿಗಳ ಹತ್ರ ಎಷ್ಟು ನೀವು ಖುಷಿ ಪಡ್ತೀರಾ? ಯಾಕೆಂದ್ರೆ ಅವ್ರ ಋಣ ಮುಗಿದಿದೆ. ಇವತ್ತು ನಿಮ್ಮನ್ನೇನಿದ್ರು ಮದುವೆ ಮಾಡಬೇಕು, ಆ ಋಣ ಬೇರೆ ಇದೆ. ಜಾಬ್ ಹೋಗ್ಬೇಕು, ಅದು ಬಿಲ್ ಕೆಲಸ, ಅದಕ್ಕೂ ತಂದೆ ತಾಯಿಗಳು ಇಟ್ಕೊಂಡು ಬಂದಿರೋರು ಇದ್ದಾರೆ. ಅದನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಇವತ್ತು ಏನು ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅನ್ನ, ಅಕ್ಷರ, ಆರೋಗ್ಯ ಈ ಮೂರನ್ನು ಸಹ ಈ ಕ್ಯಾಂಪಸ್ನಲ್ಲಿ ಕೊಟ್ಟು ಹೋಗಿದ್ದಾರೆ. ಅದನ್ನು ನೀವು ಬೆಳೆಸಬೇಕು. ಇವತ್ತು ನಿಮ್ಮ ತಂದೆ ತಾಯಿಗಳು ಆ BGS ನೇಮ್ಗೋಸ್ಕರ ನಿಮ್ಮನ್ನು ಇಲ್ಲಿ ತಂದು ಸೇರಿಸಿದ್ದಾರೆ. ಎಲ್ಲೇ ಹೋದ್ರು BGS, ನಮ್ಮ HR ಸಂಬಂಧಪಟ್ಟವ್ರು ಹೇಳಿದ್ರು, ನಾನು BGS ಸ್ಟೂಡೆಂಟ್ ಅಂದ್ರೆ ಪ್ರೌಡ್. ಯಾಕೆ? ಬಿಹೇವಿಯರ್. 50% ಎಜುಕೇಷನ್ ಕೊಟ್ಟಿದ್ದೀವಿ. ಕಲ್ಚರಲ್ಲೆಲ್ಲ ತುಂಬ ನೀವು ಮಾಡ್ತಾ ಇದ್ದೀರಾ. ಹಿಂದೆಗಡೆ ನಮ್ಮ PUC ಹುಡುಗರು ಇರ್ಬೋದು, ನಿಮ್ಮನ್ನು ನೋಡ್ಕೊಂಡು ಅವ್ರು ಕಲಿತಾರೆ. ಯಾವತ್ತು ನಮ್ಮ ಮಾರ್ಗದರ್ಶನ ಏನಿದೆ, ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರು ದಾರಿ ಕೊಟ್ಟಿದ್ದಾರೆ, ಆ ದಾರಿಯಲ್ಲಿ ನಾವೆಲ್ಲ ನಡೆಯೋಣ. ಇವತ್ತು ಈ ಸಂಸ್ಥೆಯಿಂದ ನೀವೇನು ಗ್ರ್ಯಾಜುಯೇಟ್ ಆಗಿದ್ದೀರಾ, ನಿಮ್ಮ ಭವಿಷ್ಯ ಮುಂದೆ ತುಂಬ ಸುಖಮಯವಾಗಿರಲಿ. ಇನ್ನೂ ಓದೋವಂಥವ್ರು ಓದಿ. ಯಾಕೆಂದರೆ AI ಬಂದಿದೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮನುಷ್ಯನ ಬುದ್ಧಿ ಮೇಲೆ ಯಾವುದೂ ಇಲ್ಲ. ಅಷ್ಟು ಎಷ್ಟೇ AI ಬಂದರೂ ಅದನ್ನು ಮಾಡೋದು ಮನುಷ್ಯನೇ, ಅದನ್ನು ತಯಾರು ಮಾಡೋದು ಮನುಷ್ಯನೇ. ಆದರೆ ಅದನ್ನೆಲ್ಲ ನಾವು ಫೈಟ್ ಮಾಡಬೇಕು ಅಂದರೆ ನಮ್ಮ ಎಲ್ಲ ದೃಷ್ಟಿ ಇಟ್ಟುಕೊಂಡು, ಇವತ್ತಿನ ಪ್ರಪಂಚದಲ್ಲಿ ಹಲವಾರು ರೀತಿಯ ತೊಂದರೆಗಳಿವೆ. ಇನ್ನು ಮಳೆ ಬಿದ್ದಿಲ್ಲ, ಒಂದು ಮಳೆಗೆ ಬೆಂಗಳೂರು ಏನೇನೋ ಆಗೋಯ್ತು, ನಮ್ಮ TVಯರೆಲ್ಲ ತೋರಿಸ್ಬಿಟ್ರು. ಅದಕ್ಕೇನು ಮಾಡಬೇಕು ನಮ್ಮ ಜನ್ರೇಷನ್? ಗುಂಡಿ ಮುಚ್ಚಿದ್ರೆ ಮೊನ್ನೆ ಯಾರೋ ಒಬ್ಬ ಲ್ಯಾಂಡ್ಬರ್ಗಿನಿ ಕಾರು ಒಂದು 5 ಕೋಟಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಅದನ್ನ ತೋರಿಸ್ಕೊಟ್ಬಿಟ್ಟು ಹೊಂಟೋದ್ರು. ಅದೆಲ್ಲ ನಮ್ಮ ಕೆಲಸ. ನಾವು ವಾಲಂಟ್ರಿಯಾರಿಗೆ ನನ್ನ ದೇಶಕ್ಕೆ ನಾನು ಏನು ಮಾಡಬೇಕು, ಫಸ್ಟ್ ಪಣ ತೊಡಬೇಕು. ಫಸ್ಟು ತಂದೆ ತಾಯಿಗಳು, ನನ್ನ ತಂದೆ ತಾಯಿಗಳು ನೋಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ IAS, IPS, IRS ಯಾವುದೇ ಒಂದು ಗ್ರ್ಯಾಜುಯೇಷನ್ ತಗೊಂಡಾಗ ಎಲ್ಲ ಬಡ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಯಾಕೆ? ಅವ್ರ ತಂದೆ ನಿನ್ನೆ ಒಬ್ಬ ಆಟೋ ಡ್ರೈವರ್ ಮಗ MLA ಆದರು ಮಡ್ರಾಸ್ನಲ್ಲಿ, ಚೆನ್ನೈಲಿ. ಯಾಕೆ? ಓದಿದ್ರು. ಅವನ ಹಣೆ ಬರಹ ಚೆನ್ನಾಗಿತ್ತು. ಯಾವತ್ತು ಹಣೆ ಬರಹ ಏನು ಬರೆದಿರುತ್ತೋ ಅದೇ ನಮಗೆ ಕೊನೆಗಾಗೋದು. ಹಣೆ ಬರದಲ್ಲಿ ಇದ್ದಂಗೆ ಆಗಲಿ ಅಂತ ನಾವು ಸುಮ್ಮನೆ ಕಳಿಯೋಕ್ಕಾಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಜೀವನ ನಿಮ್ಮ ಮುಂದೆ ಬಹಳ ಕಷ್ಟಕರವಾಗಿದೆ. ದೇಶದಲ್ಲಿ ಇನ್ನೂ ಏನೇನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ಯಾವ ರೀತಿ ನಡೆಸ್ಕೊಂಡು ಹೋಗ್ತಿರೋ, ತಂದೆ ತಾಯಿಗಳ ಮಾರ್ಗದರ್ಶನ ಪಡೆದು ಅವರ ಮಾತೃದೇವೋ ಪಿತೃದೇವೋ ಅನ್ನೋದನ್ನು ಯಾವತ್ತೂ ಮರಿದಂಗೆ ಇವತ್ತು ಅವರು ಏನು ಮಾಡಬೇಕು ಅದು ಮಾಡಿಕೊಟ್ಟಿದ್ದಾರೆ. ಉಳಿಸ್ಕೊಂಡು ಹೋಗಿ, ಬೆಳೆಸ್ಕೊಂಡು ಹೋಗಿ. ಈ BGS ಸಂಸ್ಥೆ ನಿಮ್ಮ ಹಿಂದೆ ಸದಾಕಾಲ ಇರುತ್ತೆ. ನಾನು ಅಬ್ಸರ್ವ್ ಮಾಡಿದೆ, ನನ್ನ ಪ್ರಿನ್ಸಿಪಾಲ್ಗೆ ಎಲ್ಲರಿಗೂ ಹೇಳ್ಕೊಟ್ಟಿದ್ದೀನಿ, ನಾನು ಏನೇ ಮಾಡಿದ್ರು ಜೈ ಶ್ರೀ ಗುರುದೇವ್, ದಟ್ ಇಸ್ ಅ ಸ್ಲೋಗನ್ ಫಾರ್ ದ ಇನ್ಸ್ಟಿಟ್ಯೂಷನ್. ಇವತ್ತು ಒಬ್ಬರು ಹೇಳಲಿಲ್ಲ. ಅದು ಎಲ್ಲೋಯ್ತು ಮತ್ತೆ ನಮ್ಮ ಕಲ್ಚರ್? ಯಾಕೆ ನಾವು ಗ್ರಾಜ್ಯುಯೇಷನ್ ಆಗಬೇಕಾಗಿತ್ತು? ನಾವು ಪ್ರತಿಯೊಬ್ಬ ಹುಡುಗನಿಗೂ ಒಂದು ಮೂಲ ಮಂತ್ರ ಇರಬೇಕು. ನಾವು ಒಂದು ಯೂನಿವರ್ಸಿಟಿಗೆ ಹೋದ್ರೂ ಜ್ಞಾನ ದೇಗುಲ ಅಂತ ಕರಿತೀವಿ. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ದಕ್ಕೆ ಕರ್ತವ್ಯ ದೇಗುಲವೇ ದೇವಾಲಯ ಅಂತ ಬರ್ದೇವೆ. ಸೇವೆಯೇ ಜನಾರ್ದನ ಸೇವೆ ಅಂತ ಕುವೆಂಪು ಅವರು ಹೇಳಿದ್ದಾರೆ. ಅವರು
ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಅವತ್ತು ಹೇಳಿದ್ರು. ಇವತ್ತು ಯಾರೇ ಆ ಥರ ಭಾಷಣಗಾರರು ಎಲ್ಲಿದ್ದಾರೆ? ಅದನ್ನೆಲ್ಲ ನಾವು ಆಲೋಚನೆ ಮಾಡಬೇಕಾಗ್ತದೆ. ಜನ್ರೇಷನ್, ನಿಮ್ಮ ಜನ್ರೇಷನ್ ಮುಂದಕ್ಕೆ ಜನ್ರೇಷನ್, ನೀವೆಲ್ಲ ಜನ್ರೇಷನ್ಗೆ ತುಂಬ ಕಷ್ಟ ಇದೆ ಮುಂದೆ ಬರಬೇಕು ಅಂದರೆ. ಅದನ್ನೆಲ್ಲ ನಿಮ್ಮ ದೇವರು, ಮನೇಲಿ ಇರ್ತಕ್ಕಂಥ ದೇವರು, ಗುಡಿಲಿ ಇರ್ತಕ್ಕಂಥ ದೇವರು ಎಲ್ಲರನ್ನೂ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಕಾಲ ಇರಲಿ. ಇನ್ನು ಮುಂದೆ ನಿಮಗೆ ಯಾವುದೇ ರೀತಿ ಈ ಸಂಸ್ಥೆಯಿಂದ ಬೇಕಾದರೂ ಸಹ ನಾವು ಸದಾ ಸಿದ್ಧವಾಗಿರ್ತೀವಿ. ನೀವು ಮುಂದೆ ಇದೇ ಗ್ರ್ಯಾಜುಯೇಷನ್ ಅಲ್ಲ, ಇನ್ನೂ PhD ಮಾಡಬೇಕಾಗತ್ತೆ, ಇನ್ನೂ ಮುಂದೆ ಓದುವಂಥದ್ದು ಇರುತ್ತೆ. ನೀವು ಯಾವಾಗಲೂ ಈ ಸಂಸ್ಥೆ ತೆರೆದಿಡುತ್ತೆ. ನೀವು ದುಡ್ಡು ಇರಲಿ ಇಲ್ಲದೆಲ್ಲೇ ಇರಲಿ, ಬಂದು ನಾನು ಓದಬೇಕು ಅಂತ ನಾನು ಮುಂದೆ ಬನ್ನಿ. ಇದೇ ಗ್ರ್ಯಾಜುಯೇಷನ್ ಮುಗೀತು ಅಂತ ನೀವು ಅನ್ಕೋಬೇಡಿ. ಯಾಕೆಂದರೆ ತುಂಬ ಗ್ರ್ಯಾಜುಯೇಷನ್ ಇದ್ದಾವೆ ಇನ್ನು ಮುಂದಕ್ಕೆ. ಅದನ್ನೆಲ್ಲ ಪಾಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್, ನಿಮಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಶ್ರೀ ಗುರುದೇವ್.